ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ, ನೋಡಿ, ಕೆಲವು ಅಭ್ಯಾಸದಿಂದ ನಮ್ಮ ಮಾನಸಿಕ ನೆಮ್ಮದಿಯನ್ನು ಸುಧಾರಿಸ್ಬೋದು. ಅದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತಾ ಇದ್ದೀನಿ. ನಾವು ಒಳ್ಳೆಯದನ್ನು ಫೋಕಸ್ ಮಾಡ್ತಾ ಹೋದರೆ ಒಳ್ಳೆಯದೇ ನಮಗೆ ಕಾಣಿಸ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, ಬೇಕಾದ್ರೆ ಹೇಳ್ತೀನಿ. ಕಣ್ಣು ಮುಚ್ಕೊಂಡು ಕೆಂಪು ಬಣ್ಣವನ್ನು ನೆನೆಸ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಕೆಂಪು ಬಣ್ಣವನ್ನು ನೆನೆಸ್ಕೊಳ್ಳಿ. ನಿಧಾನವಾಗಿ ಕಣ್ಬಿಟ್ಟು ನಿಮ್ಮ ಸುತ್ತಮುತ್ತ ಏನೇನು ವಸ್ತುಗಳಿದೆ ನೋಡ್ತಾ ಹೋಗಿ. ತಕ್ಷಣ ನಿಮಗೆ ಕಣ್ಣಿಗೆ ಕಾಣೋದು ಕೆಂಪು ಅಲ್ವಾ? ಹಾಗೇ ನಮ್ಮ ಮನಸ್ಸು ಕೂಡ, ನಾವು ಯಾವಾಗ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವೋ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ದಿನವನ್ನು ಗ್ರ್ಯಾಟಿಟ್ಯೂಡಲ್ಲಿ ಶುರು ಮಾಡಿ. ಯಾರೇ ಒಬ್ಬರಾಗಲಿ, ನಿಮಗೆ ನೋಡಿ, ಎಷ್ಟೋ ಸತಿ ನಾನು ಹೇಳ್ತೀನಿ, ಏನು ನನ್ನ ಜೀವನದಲ್ಲಿ ಏನು ಒಳ್ಳೇದಾಗಿದೆ ಅಂದ್ಬಿಟ್ಟು ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲ ಕೆಟ್ಟದೇ ಆಗ್ತಿದೆ, ಕೆಲಸ ಕಳ್ಕೊತಾ ಇದ್ದೀನಿ, ಊಟ ಇಲ್ಲ, ಮನೆ ಇರೋದಕ್ಕೆ ಜಾಗ ಇಲ್ಲ, ಹೀಗೆಲ್ಲ ಇರಬೇಕಾದ್ರೆ ನೋಡಿ, ಸಣ್ಣ ಸಣ್ಣ ಯಾರೋ ಒಬ್ಬರು ನಿಮಗೆ ಒಂದು ಹೊತ್ತು ಊಟ ಹಾಕ್ತಾರಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಅಥವಾ ಯಾರೊಬ್ಬರು ಒಳ್ಳೇದು ಮಾತಾಡ್ತಾರೆ ನೋಡಿ, ಎಷ್ಟು ಪ್ರಪಂಚ ಕೆಟ್ಟು ಹೋಗಿದೆ ಅಂತ ಹೇಳಿದ್ರೆ ನೋಡಿ, ಮುಂದೆ ಹಳೆ ಕಾಲ ಇತ್ತು, ಯಾರಾದ್ರೂ ಕಷ್ಟದಲ್ಲಿದ್ದರೆ ಅಯ್ಯೋ ಪಾಪ ಅಂತ ಹೇಳಿದರೆ ಅವನು ಒಳ್ಳೆಯವನು, ಅವನು ಗೆಳೆಯ ಅಂತ. ಈಗ ನೀವು ಸುಖದಲ್ಲಿ ಇದ್ದಾಗ ಯಾರು ನಿಮ್ಮ ಸುಖವನ್ನು ಸಂತೋಷ ಪಡ್ತಾನೆ ಅದು ತುಂಬಾ ಕಷ್ಟ. ನಿಮ್ಗೆ ನೋಡಿ, ಒಂದು ಒಳ್ಳೆ ಕೆಲಸ ಸಿಗಲಿ, ಹೊಟ್ಟೆ ಕಿಚ್ಚು ಪಡೋಕ್ಕೆ 100 ಜನ ಇರ್ತಾರೆ. ನೀವು ಒಂದು ಒಳ್ಳೆ ಹುಡುಗಿನ ಮದುವೆ ಆಗಿ ಹೊಟ್ಟೆ ಕಿಚ್ಚು ಪಡೋದಕ್ಕೆ 100 ಜನ ಇರ್ತಾರೆ. ಹಾಗಾಗಿ ಒಳ್ಳೆಯದನ್ನು ಬಯಸೋರೇ ತುಂಬ ಕಡಿಮೆ ಆಗಿದ್ದಾರೆ. ಹಾಗಾಗಿ ಯಾರಾದರೂ ನಿಮ್ಗೊಂದು 4 ಒಳ್ಳೆ ಮಾತಾಡ್ತಾರಾ, ಅವರಿಗೆ ಥ್ಯಾಂಕ್ಸ್ ಹೇಳಿ. ವಾಕಿಂಗ್ ಹೋಗ್ತೀರಾ, ಯಾರೋ ಸಿಕ್ಕು ನಗ್ತಾ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರಾ, ಅವರಿಗೆ ಥ್ಯಾಂಕ್ಸ್ ಹೇಳಿ. ನಾವು ನೋಡಿ, ಗಾಳಿ ಬೀಸ್ತಾ ಇದೆಯಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ತುಂಬ ಸೆಕೆ ಇದ್ದರೆ ನಿಮ್ಗೆ ಎಷ್ಟು ನರಳಂಗಾಗತ್ತೆ. ಅದೇ ಸೂರ್ಯ ಒಂದು ದಿನ ಹುಟ್ಟಲಿಲ್ಲ ಅಂತ ಹೇಳಿದರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅಲ್ವಾ? ಹಾಗಾಗಿ ನಮಗೆ ಖುಷಿ ಪಡೋಕ್ಕೆ, ಸಂತೋಷ ಪಡೋಕ್ಕೆ ಹಲವಾರು ರೀಸನ್ಗಳಿದೆ. ಹಾಗಾಗಿ ಚಿಕ್ಕ ಚಿಕ್ಕ ವಿಷಯವನ್ನು ಸಂತೋಷ ಪಡೋದನ್ನು ಕಲೀರಿ. ಚಿಕ್ಕ ಚಿಕ್ಕ ವಿಷಯವನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗಿ. ನೋಡಿ, ಒಂದು ಸಣ್ಣ ಮಗುವನ್ನು ನೋಟಿಸ್ ಮಾಡಿ. ಆ ಮಗುಗೆ ಖಾಲಿ ಒಂದು ಡಬ್ಬ ಇದ್ದರೂ ಅದು ಎಷ್ಟು ಖುಷಿಯಾಗಿ ಆಟಾಡ್ತಾ ಇರುತ್ತೆ, ಅದನ್ನೇ ಜೀಪ್ ಥರ ಓಡಿಸ್ತಾ ಇರುತ್ತೆ, ಖುಷಿಯಾಗಿರುತ್ತೆ. ಆ ಮಗು ಥರನೇ ನಾವು ಖುಷಿ ಪಡೋದನ್ನು ಕಲಿಬೇಕು. ಯಾಕಂತ ಹೇಳಿದರೆ ನಾವು ಇಲ್ಲಿಗೆ ಬಂದಿರೋದು ಖುಷಿಯಾಗಿರಲಿಕ್ಕೆ, ಸೆಲೆಬ್ರೇಟ್ ಮಾಡಲಿಕ್ಕೆ ಹೊರತು ನಾವು ಇಲ್ಲಿ ಕೂತ್ಕೊಂಡು ಜೀವನ ಅಯ್ಯೋ ನನಗೆ ಇಷ್ಟೊಂದು ಕಷ್ಟ ಇದೆ, ಹಂಗಿದೆ ಹಿಂಗಿದೆ ಅಂತ ಕಂಪ್ಲೇಂಟ್ ಮಾಡಲಿಕ್ಕಲ್ಲ. ಹಾಗಾಗಿ ಬೆಳಗ್ಗೆ ಎದ್ದ ಕೂಡಲೇ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ನಂತರ ಯಾವುದಾದ್ರೂ ಸರಿ 1 ಅವರ್ ನಿಮಗೆ ಅಂತ ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ನೀವು ಅನಾರೋಗ್ಯದಿಂದ ನರಳ್ತಾ ಇದ್ದರೆ ನೀವೊಬ್ಬರೇ ಅಲ್ಲ, ನಿಮ್ಮ ಮನೆಯವರು ನರಳ್ತಾರೆ. ನಮ್ಮ ತೂಕವನ್ನು ನಾವು ನೋಡಿ, ಭಗವಂತ ಫಸ್ಟ್ ಗಿಫ್ಟ್ ಕೊಡೋದು ಏನಪ್ಪ ಅಂತ ಹೇಳಿದರೆ ನಿಮ್ಮ ಬಾಡಿ. ನಮಗೆ 2 ಕಣ್ಣಿದೆ, 2 ಕೈ ಇದೆ, 2 ಕಾಲಿದೆ ಅಂತ ಹೇಳಿದರೆ ಅದು ಭಗವಂತ ಕೊಟ್ಟಿರ್ತಕ್ಕಂಥ ಗಿಫ್ಟು. ಅದನ್ನು ನಾವು ನೆಟ್ಟಿಗೆ ನೋಡ್ಕೊಳ್ಳೋಣ. ಅದನ್ನು ಸರಿಯಾಗಿ ನಮ್ಮ ದೇಹ ಗಾತ್ರವನ್ನು ಮ್ಯಾನೇಜ್ ಮಾಡ್ತಾ ಹೋಗೋಣ. ಅನಾವಶ್ಯಕವಾಗಿ ಏನೇನೋ ತಿನ್ಬಿಡೋದು. ನಾನು ಎದುರು ಹೇಳ್ತೀನಿ ನೋಡಿ, ನೀವು ಏನನ್ನು ತಿಂತಿರೋ ನಿಮ್ಮ ಸೈಕಾಲಜಿಗೆ ಅದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆಹಾರಂ ತತ್ ತ್ವಂ ಅಸಿ ಅಂತ ಆಯುರ್ವೇದದಲ್ಲೂ ಹೇಳಿರ್ತಾರೆ. ಹಾಗಾಗಿ ನಾವು ತಿಂತಕ್ಕಂಥ ಆಹಾರ ನಾವು ಆಗ್ತೀವಿ. ಹಾಗಾಗಿ ನಿಮ್ಮ ದೇಹದ ತೂಕವನ್ನು ಸರಿಯಾಗಿ ಇಟ್ಕೊಳ್ಳಿ. ಇವತ್ತು ನಾನು ಒಂದು ವ್ಯಾಯಾಮ ಮಾಡಲಿಲ್ಲ ಅಂತ ಹೇಳಿದರೆ ನೈಟ್ ಡಿನ್ನರನ್ನು ಸ್ಕಿಪ್ ಮಾಡಬೇಡಿ. ಯಾಕಂತ ಹೇಳಿದರೆ ಪ್ರತಿಯೊಂದು ಆಹಾರ ವಿ ಹ್ಯಾವ್ ಟು ಅರ್ನ್ ಇಟ್. ಒಂದೊಂದು ಮೀಲನ್ನು ನಾವು ಮಾಡ್ತೀವಲ್ಲ, ಅದನ್ನು ಅರ್ನ್ ಮಾಡಬೇಕಂತೆ. ಹಾಗಾಗಿ ನಿಮ್ಮ ದೇಹದ ಗಾತ್ರದ ಬಗ್ಗೆ ನಿಮಗೆ ಒಂದು ಹಿಡ್ತಾ ಇರಲಿ. ಯಾಕಂತ ಹೇಳಿದ್ರೆ ನೋಡಿ, ಏನೇನೋ ಕಂಟ್ರೋಲ್ ಮಾಡೋಕೆ ಹೋಗ್ತೀನಿ. ನನ್ನ ಗಂಡನ ಕಂಟ್ರೋಲ್ ಮಾಡಬೇಕು, ನನ್ನ ಹೆಂಡತಿನ ಕಂಟ್ರೋಲ್ ಮಾಡಬೇಕು, ನನ್ನ ಮಕ್ಕಳನ್ನ ಕಂಟ್ರೋಲ್ ಮಾಡಬೇಕು. ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಲ್ಲ. ಏನೋ ಒಂದು ಚೆನ್ನಾಗಿರೋ ತಿಂಡಿ ನೋಡಿದ್ರೆ ತಕ್ಷಣ ತಿನ್ಬಿಡ್ಬೇಕು ಅಂತ ಆಸೆ ಆಗುತ್ತೆ, ಇನ್ನೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅಥವಾ ಏನನ್ನ ನೋಡಿದ್ರೆ ನಮಗೆ ಅಸೂಯೆ ಬರುತ್ತೆ, ಹೊಟ್ಟೆ ಕಿಚ್ಚು ಬರುತ್ತೆ. ನಮ್ಮನ್ನು ನಾವೇ ಕಂಟ್ರೋಲ್ ಮಾಡಲಿಕ್ಕಾಗ್ತದೆ ಆದಮೇಲೆ ಬೇರೆಯವ್ರನ್ನ ಹೇಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಳೋಣ. ನಾವು ಒಳ್ಳೆಯ ಸತ್ಯೋಚನೆಗಳನ್ನು ಮಾಡ್ತಾ ಹೋಗೋಣ. ಒಳ್ಳೆಯ ಆಲೋಚನೆಗಳು ಯಾರಿಗೇ ಆಗಲಿ, ಯಾರಿಗಾರು ಒಳ್ಳೇದಾದರೆ ನಾವು ಖುಷಿ ಪಡ್ತಾ ಹೋಗೋಣ. ಯಾಕಂತ ಹೇಳಿದರೆ ಖುಷಿ ಪಡೋದಕ್ಕೆ ಒಂದು ರೀಸನ್ ಬೇಕಂತಿಲ್ಲ. ಪ್ರತಿಯೊಂದರಲ್ಲೂ ಆನಂದ ಹುಡುಕ್ತಾ ಹೋದರೆ 100 ರೀಸನ್ ಇದೆ ನಿಮಗೆ ಖುಷಿ ಪಡಲಿಕ್ಕೆ. ಹಾಗಾಗಿ ನಿಮ್ಮ ಜೀವನ ಹಿಡ್ತಾ ನಿಮ್ಮಲ್ಲಿರಲಿ, ಖುಷಿಯಾಗಿರಿ. ನೀವು ಖುಷಿಯಾಗಿದ್ದು ಎಲ್ಲರನ್ನೂ ಖುಷಿಯಾಗಿಡಿ ಅಂತ ಹೇಳ್ತಾ, ಬೆಳಗಿನ ನಾವು ಏನನ್ನು ಡಿಸೈಡ್ ಮಾಡ್ತೀವೋ ನಿಮ್ಮ ದಿನವನ್ನು ಮುಂಚೆನೇ ಪ್ಲ್ಯಾನ್ ಮಾಡಿ ಅದರ ಅಕಾರ್ಡಿಂಗ್ಲಿ ನೀವು ದಿನವನ್ನು ನಡೆಸಿ. ಯಾಕಂತ ಹೇಳಿದರೆ ಆ್ಯಂಗ್ಸೈಟಿ ಕಡಿಮೆ ಆಗಬೇಕು ಅಂತ ಹೇಳಿದರೆ ನಮಗೆ ಕಂಟ್ರೋಲ್ ಇರಬೇಕು. ಸೊ ಬೇರೆ ಏನನ್ನೋ ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ದಿನವನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ, ಪ್ಲ್ಯಾನ್ ಮಾಡಿ, ಆಹಾರವನ್ನು ಸರಿಯಾದ ಟೈಮಿಗೆ ಸ್ವೀಕರಿಸಿ, ವ್ಯಾಯಾಮ ಮಾಡಿ. ಬೆಳಗ್ಗೆ ಎದ್ದ ಕೂಡಲೇ ಒಳ್ಳೆಯ ವಿಷಯಗಳನ್ನು, ಒಳ್ಳೆ ಸುಭಾಷಿತ ಕೇಳೋದಾಗಿರ್ಬೋದು, ಒಳ್ಳೆ ಹಾಡು ಕೇಳೋದಾಗಿರ್ಬೋದು, ಭಗವಂತನ ಧ್ಯಾನ ಮಾಡೋದಾಗಿರ್ಬೋದು. ನಿಮ್ಮ ಬೆಳಗ್ಗೆ ಹೀಗಿರಬೇಕು ಹೊರತು ವಾಟ್ಸಪ್, ಫೇಸ್ಬುಕ್ಕಲ್ಲಿ ಏನೋ ಸುದ್ದಿ ನೋಡೋದಾಗಲಿ, ಟಿಕ್ಟಾಕ್ ಆಗಲಿ, ಅದಾಗಲಿ ಇದಾಗಲಿ, ಇದು ಯಾವುದರಿಂದನೂ ದೂರ ಇದ್ಬಿಡಿ. ಬೆಳಗ್ಗೆ ಎದ್ದು 1 ಅವರ್ ಮೊಬೈಲನ್ನು ಮುಟ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಎಷ್ಟೋ ಗ್ರೂಪಲ್ಲಿ ಒಂದು 100 ಮೆಸೇಜ್ ಬರುತ್ತೆ. ಅದನ್ನು ನೋಡಿದವಾಗಲೇ ನಮ್ಗೆ ಆತಂಕ ಆಗುತ್ತೆ ಅಲ್ವಾ? ಹಾಗಾಗಿ ನಿಮ್ಮ ದಿನವನ್ನು
ಭಗವಂತನನ್ನು ನೆನೆಸ್ಕೋತಾ ಗ್ರ್ಯಾಟಿಟ್ಯೂಡ್ ಮೂಲಕ ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.